ಎಚ್ ಸಿ ಮಹದೇವಪ್ಪ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಮನೆಗೆ ಡಾಕ್ಟರ್ ಪರಮೇಶ್ವರ್ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬಂದಿದ್ದನ್ನು ನೋಡಿದ್ವಿ ನಾವು. ಎಲ್ಲರೂ ಇಂಥ ಸಭೆಗಳನ್ನು ಮುಗಿಸಿ ಹೊರಗೆ ಬಂದಾಗ ಮಾಧ್ಯಮಗಳಿಗೆ ಹೇಳುವಂತೆ ಅವರು ಹೇಳಿದ್ರು, ರಾಜಕೀಯ ಭೇಟಿನೇ ಅಲ್ಲ ಇದು, ಬೇರೆ ಏನೋ ಕಾರಣಕ್ಕೆ ಬಂದಿದ್ವಿ ಅಂತ. ಇಲ್ಲೂ ಕೂಡ ಹಾಗೆ ಹೇಳಬಹುದು 7ನೇ ತಾರೀಕು. ಆದರೆ ನೆನಪಿರಲಿ, 14ನೇ ತಾರೀಕು ತಪ್ಪಿದ್ರೆ 15ನೇ ತಾರೀಕು ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. 14ನೇ ತಾರೀಕು ಮಕ್ಕಳ ದಿನಾಚರಣೆಯೊಂದೇ ಅಲ್ಲ, ಬಿಹಾರದ ಎಲೆಕ್ಷನ್ ರಿಸಲ್ಟು ಬರುತ್ತೆ. ಆವತ್ತು ಅಥವಾ ಅದರ ಮಾರನೇ ದಿವಸ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಾರೆ. ಕಪಿಲ್ ಸಿಬ್ಬಲ್ ಅವರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ಅನ್ನೋದು ಮಾಹಿತಿ. ಆದರೆ 3 ದಿವಸ ದಿಲ್ಲಿಲಿರ್ತಾರೆ. 3 ದಿವಸ. ಅದಕ್ಕಿಂತ 3 ದಿನ ಮೊದಲೇ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿರ್ತಾರೆ. 11ನೇ ತಾರೀಕು ಅವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. 19 ತಪ್ಪಿದ್ರೆ 20ನೇ ತಾರೀಕು ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಾರೆ. 100 ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಭಾಗಿಯಾಗುವುದಕ್ಕೆ. ಅವರು ಬೆಂಗಳೂರಿಗೆ ಬಂದಾಗ ಮಾತಾಡೋದಕ್ಕಾಗುತ್ತೋ ಇಲ್ಲೋ, ಒಂದು ಸಲ ದಿಲ್ಲಿಗೆ ಹೋಗಿ ಮಾತಾಡ್ಕೊಂಡು ಬಂದುಬಿಡ್ಬೇಕು ಅನ್ನುವ ಪ್ರಯತ್ನದಲ್ಲಿ DCM CM ಇದ್ದಂಗಿದೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಇಷ್ಟೆಲ್ಲ ರಣತಂತ್ರಗಳು ಏನೇನೋ ಆಗ್ತಾ ಇದೆ, ಹೇಳಿಕೆಗಳ ಸುರಿಮಳೆಗಳು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ದಿಲ್ಲಿ ಯಾತ್ರೆಗಳು. ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಿದ್ದಾರೆ? ಹೇಳಿಕೆಗಳಂತೂ ಇಲ್ಲ. ಮಾತನಾಡಿ ದಣಿಯಬೇಡಿ ಅಂತ ಸಲಹೆ ಕೊಟ್ಟರು. ಮಾತನಾಡಿ ದಣಿಯಬೇಡಿ ಅಂತ. ಯಾರೂ ಮಾತಾಡಿ ದಣಿವು ತೆಗೆದುಕೊಳ್ಳೋದು ಬೇಡ. ತಮ್ಮ ಬೆಂಬಲಿಗರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಸೂಚನೆ, ಸಲಹೆ ಅದು. ತುಂಬ ದಿನಗಳ ನಂತರ ಡಿ ಕೆ ಸುರೇಶ್ ಅವರು ಮಾತಾಡಿದ್ರು. ಹಣೆಯಲ್ಲಿದ್ದರೆ, ಅಣ್ಣನ ಹಣೆಯಲ್ಲಿದ್ದರೆ CM ಆಗ್ತಾರೆ ಬಿಡಿ ಎನ್ನುವ ಅರ್ಥದಲ್ಲಿ. ಈ ಅಣ್ಣ ತಮ್ಮ ಒಳ್ಳೆ ಸ್ಟ್ರಾಟಜಿಸ್ಟ್ಗಳು, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅಣ್ಣ ತಮ್ಮಂದ್ರೆ ಇಬ್ಬರದು ನಿಲುವು ಹೆಂಗಿದೆ ಅಂದರೆ, ನೀವು ಏನಾರು ಮಾಡ್ಕೊಳ್ಳಿ, ಏನಾರು ಮಾತಾಡ್ಕೊಳ್ಳಿ, ಡಿನ್ನರ್ ಮೀಟಿಂಗಾರು ಮಾಡಿ, ಬ್ರೇಕ್ಫಾಸ್ಟ್ ಮೀಟಿಂಗಾರು ಮಾಡಿ, ನಮ್ಮ ಗುರಿ ಇರೋದು ದಿಲ್ಲಿಯಲ್ಲಿ. ದಿಲ್ಲಿಲಿ ಏನು ಮಾಡಬೇಕು ನಾವು ಮಾಡ್ತೀವಿ, ಕರ್ನಾಟಕದಲ್ಲಿ ಏನು ಮಾಡ್ಕೋಬೇಕು ನೀವು ಮಾಡ್ಕೊಳ್ಳಿ ಅನ್ನೋ ಥರ ಇದೆ ಟೋಟಲ್ ಆ್ಯಟಿಟ್ಯೂಡ್. ನೋಡಿ, ಡಿ ಕೆ ಸುರೇಶ್ ಅವರು ಮಾತಾಡೋದು ದಲಿತ್ CM ಆಗಬೇಕು ಅನ್ನೋ ತಪ್ಪಲ್ಲ. 5 ವರ್ಷ CM ಆಗಿ ಸಿದ್ದರಾಮಯ್ಯನವ್ರು ಹೇಳ್ತೀನಿ ಅಂದಿದ್ದು ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು CM ಆಗೋದು ಆಸೆ ಇದೆ, ಹಣೆ ಬರದಲ್ಲಿದ್ದರೆ ಆಗುತ್ತೆ. ಇದು ಮಾತನಾಡುವ ಶೈಲಿ.